ತರ ಊಟ ಹಾಕೋದಾದ್ರೆ ನನಗೆ ಊಟವೇ ಬೇಡ. ಪ್ರೊಡಕ್ಷನ್ ಮ್ಯಾನೇಜರ್ ಮೇಲೆ ರೇಗಾಡಿದ ಅಣ್ಣವರು. ಅಂದು ಅಲ್ಲಿ ನಡೆದಿದ್ದು ಕಂಡು ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿತು. ಅದು 70ರ ದಶಕ. ಬಿಸಿಲ ನಾಡಿನಲ್ಲಿ ಗಂಧದ ಕುಡಿ ಚಿತ್ರದ ಭರ್ಜರಿ ಶೂಟಿಂಗ್ ನಡೀತಾ ಇತ್ತು. ದಟ್ಟುವಾದ ಕಾಡು, ಸುಡುವ ಬಿಸಿಲು, 100 ಜನ ಲೈಟ್ ಬಾಯ್ ಸೆಟ್ ಹುಡುಗರು ಬೆವರು ಸುರಿಸಿ ಕೆಲಸ ಮಾಡ್ತಿದ್ರು. ಮಧ್ಯಾಹ್ನ 1:30 ಸಮಯ. ಹೊಟ್ಟೆ ತಾಳ ಹಾಕ್ತಾ ಇತ್ತು. ಬ್ರೇಕ್ ಎಂದು ನಿರ್ದೇಶಕರು ಹೇಳಿದ್ದೇ ತಡ ಹಸಿದ ಕಾರ್ಮಿಕರೆಲ್ಲರೂ ಊಟದ ಸಾಲಿಗೆ ಓಡಿದ್ರು. ಅತ್ತ ಕಡೆ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬರು ಅತಿ ಉತ್ಸಾಹದಿಂದ ಒಂದು ದೊಡ್ಡ ಬೆಳ್ಳಿ ತಟ್ಟಿಯಂತಹ ಪಾತ್ರೆಯಲ್ಲಿ ಬಗೆ ಬಗೆಯ ಭಕ್ಷ್ಯಗಳನ್ನ, ತುಪ್ಪ ಸುರಿಯಲಾದ ಸ್ಪೆಷಲ್ ಬಿರಿಯಾನಿ, ಸ್ವೀಟ್ಸ್ ಎಲ್ಲವನ್ನೂ ಜೋಡಿಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ವಿಶ್ರಾಂತಿ ಪಡೆಯುತ್ತಿದ್ದ ಟೆಂಟ್ ಕಡೆಗೆ ಓಡಿದ್ರು. ಅಣ್ಣವರಿಗೆ ರಾಜಾತಿಥ್ಯ ಕೊಡಬೇಕು ಎಂಬುದು ಆ ಮ್ಯಾನೇಜರ್ ಆಸೆಯಾಗಿತ್ತು. ರಾಜ್ಕುಮಾರ್ ಟೆಂಟ್ ಒಳಗೆ ಕುಳಿತಿದ್ರು. ಆಗ ಮ್ಯಾನೇಜರ್ ನಗುತ್ತಾ, ಅಣ್ಣವ್ರೆ, ನಿಮ್ಗೋಸ್ಕರ ಸ್ಪೆಷಲ್ ಊಟ ಪಕ್ಕದ ಟೌನ್ನಿಂದ ನಿಮಗಂತಾನೆ ಮಾಡಿಸಿಕೊಂಡು ಬಂದಿದ್ದೀನಿ ಎಂದು ಟೇಬಲ್ ಮೇಲೆ ಇಟ್ಟರು. ಘಮಘಮಿಸುವ ಆ ಊಟ ನೋಡಿ ಯಾರಿಗಾದರೂ ಬಾಯಲ್ಲಿ ನೀರುರುತ್ತಿತ್ತು. ರಾಜ್ಕುಮಾರ್ ಒಮ್ಮೆ ಆ ಊಟವನ್ನ ನೋಡಿದ್ರು. ನಂತರ ಟೆಂಟ್ ಪರದಿಯನ್ನ ಸರಿಸಿ ದೂರದಲ್ಲಿ ಬಿಸಿಲಿನಲ್ಲಿ ಸಾಲಾಗಿ ನಿಂತು ಅಲ್ಯೂಮಿನಿಯಂ ತಟ್ಟಿಯಲ್ಲಿ ಅನ್ನ ಸಾಂಬಾರ್ ತಿನ್ನುತ್ತಿದ್ದ ಲೈಟ್ ಬಾಯ್ಸ್ ಕಡೆ ನೋಡಿದ್ರು. ಕ್ಷಣಾರ್ಧದಲ್ಲಿ ಅಲ್ಲೊಂದು ಪ್ರಳಯವೇ ನಡೆದು ಹೋಯಿತು. ಇದ್ದಕ್ಕಿದ್ದಂತೆಯೇ ರಾಜ್ಕುಮಾರ್ ಅವರ ಮುಖ ಕೆಂಪಾಯಿತು. ಟೇಬಲ್ ಮೇಲಿದ್ದ ಆ ಸ್ಪೆಷಲ್ ಊಟದ ತಟ್ಟಿಯನ್ನ ಪಕ್ಕಕ್ಕೆ ತಳ್ಳಿ ಗುಡುಗುವ ಧ್ವನಿಯಲ್ಲಿ ಕೂಗಿದ್ರು, ಮ್ಯಾನೇಜರ್ರೇ, ಏನಿದು? ಮ್ಯಾನೇಜರ್ ಗಡಗಡ ನಡುಗುತ್ತಾ, ಸಾರ್, ಅದು ನಿಮಗೋಸ್ಕರ ಸ್ಪೆಷಲ್ ಆಗಿ ಎಂದು ತೊದಲಿದ್ರು. ಆಗ ಅಣ್ಣವರು ಆಡಿದ ಮಾತುಗಳು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಎದೆಯಲ್ಲೂ ನಾಟುವಂತಿತ್ತು. ನಾನೇನು ಆಕಾಶದಿಂದ ಇಳಿದು ಬಂದಿದ್ದೇನಾ, ಅಥವಾ ನಾನೇನು ಮಹಾರಾಜನ? ಬೆಳಗ್ಗೆಯಿಂದ ಬಿಸಿಲಲ್ಲಿ ಬೆವರು ಸುರಿಸಿ ಮೈ ಮುರಿದು ದುಡಿತಿರೋ ಆ ಹುಡುಗರು ಅವರಿಗೆ ಬರೀ ರಸಮನ್ನನ? ಫ್ಯಾನ್ ಕೆಳಗೆ ಕೂರೋ ನಮಗೆ ತುಪ್ಪದೂಟನ? ನಮಗೇನು 2 ಹೊಟ್ಟೆ ಇದೆಯಾ ಮ್ಯಾನೇಜರ್ರೇ? ನಾಚಿಕೆಯಾಗಲ್ವಾ ನಿಮಗೆ? ಸೆಟ್ನಲ್ಲಿದ್ದ 100 ಜನರು ಉಸಿರು ಬಿಗಿ ಹಿಡಿದು ನೋಡ್ತಾ ಇದ್ರು. ಶಾಂತಮೂರ್ತಿಯಂತಿದ್ದ ಅಣ್ಣವರು ಅಂದು ರೌದ್ರವತಾರ ತಾಳಿದ್ರು. ರಾಜ್ಕುಮಾರ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಈಗಲೇ ಈ ಊಟವನ್ನ ಎತ್ತಾಕಿ. ಆ ಹುಡುಗರಿಗೆ ಏನು ಅಡಿಗೆ ಮಾಡಿದ್ದೀರೋ ಅದೇ ಅನ್ನ ಸಾಂಬಾರ್ ನನಗೂ ತನ್ನಿ. ನನ್ನ ಮನೆಯವರು ಕಷ್ಟದ ಊಟ ಮಾಡ್ತಿದ್ರೆ ನಾನಿಲ್ಲಿ ರಾಜಭೋಗ ಮಾಡೋಕೆ ಬಂದಿಲ್ಲ. ಇನ್ಮುಂದೆ ಈ ಸೆಟ್ನಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಊಟ ಇರಬೇಕು, ಇಲ್ಲ ಅಂದ್ರೆ ನಾನು ಊಟವನ್ನ ಮುಟ್ಟೋದಿಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು. ಮರು ಮಾತಾಡದ ಮ್ಯಾನೇಜರ್ ಆ ಲೈಟ್ ಬಾಯ್ಸ್ ತಿನ್ನುತ್ತಿದ್ದ ಅದೇ ಸಾಮಾನ್ಯ ಊಟವನ್ನೇ ತಂದುಕೊಟ್ರು. ರಾಜ್ಕುಮಾರ್ ಅದನ್ನ ತೃಪ್ತಿಯಿಂದ, ಪ್ರೀತಿಯಿಂದ ಊಟ ಮಾಡಿದ್ರು. ಅಂದು ಅಣ್ಣವರು ಹಾಕಿಕೊಟ್ಟ ಆ ಸಮಾನತೆಯ ಪಂಕ್ತಿ ಇಂದಿಗೂ ಅವರ ಬ್ಯಾನರ್ನಲ್ಲಿ ಚಾಚೂ ತಪ್ಪದೆ ಪಾಲನೆಯಾಗ್ತಾ ಇದೆ. ಹೀರೋಗೊಂದು ನ್ಯಾಯ, ಲೈಟ್ ಬಾಯ್ಗೊಂದು ನ್ಯಾಯ ಅನ್ನೋದು ಅಣ್ಣವರ ಡಿಕ್ಷನರಿಯಲ್ಲೇ ಇರಲಿಲ್ಲ. ಅದಕ್ಕೆ ಹೇಳೋದು ಇಂಥವರು ನಟರಲ್ಲ, ದೇವತಾ ಮನುಷ್ಯರು ಎಂದು.